ಅನಿರ್ದಿಷ್ಟಾವಧಿ ಯುದ್ಧ ವಿರಾಮದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ಕರ್ನಲ್ ಪಿ ವಿ ಹರಿ ಅವರನ್ನು ಕೇಳಬೇಕಾಗಿರೋದು. ಈಗ ಚಿತಾಲೆ ಅವರು ಹೇಳ್ತಾ ಇದ್ದಾರೆ ಇದು ಕಾದು ಹೊಡೆಯುವಂಥ ತಂತ್ರದ ರೀತಿಯಲ್ಲಿದೆ ಅಂತ. ಅಂದರೆ ಅನಿರ್ದಿಷ್ಟಾವಧಿ ಯುದ್ಧ ವಿರಾಮ ಅಂತ ಘೋಷಣೆ ಮಾಡಿ ನೆಕ್ಸ್ಟ್ ಮಿಲಿಟರಿ ಕಾರ್ಯಾಚರಣೆ ಆಗೇ ಆಗುತ್ತೆ ಅಂತ. ಆಬ್ಸಲ್ಯೂಟ್ಲಿ ಅವ್ರಿಗೆ ಸರ್ ಹೇಳಿದ್ದು ಆಬ್ಸಲ್ಯೂಟ್ಲಿ ಫೈನ್, ಕರೆಕ್ಟ್. ಅದು ಲಾಜಿಕಲ್ ಕನ್ಕ್ಲೂಷನ್ ಅದೇ. ಯಾಕೆಂತ ಹೇಳಿದರೆ ಏನು ಷರತ್ತುಗಳು ಇವರಿಬ್ಬರದಿದೆ, ಇದು ಅನ್ಪ್ಯಾಲೆಟೇಬಲ್ ಫಾರ್ ಬೋತ್ ಆಫ್ ದೆಮ್. ಇಷ್ಟು ಒಂದು ಯಾವ ಕಾನ್ಫಿಡೆನ್ಸ್ ಮೆಜರ್ ಅಂತೀವಿ, ಕಾನ್ಫಿಡೆನ್ಸ್ ಮೆಜರ್ ಅಂತ ಹೇಳಿದರೆ ನೀವು ಹಿಂದೆ ತೆಗೀರಿ, ಸೈನ್ಯವನ್ನು ಹಿಂದೆ ತೆಗೀರಿ, ಆಯಿತಾ, ನಿಮ್ಮ ಗನ್ಸುಗಳು ಹಿಂದೆ ಹೋಗಲಿ, ನಮ್ಮ ದಿಗ್ಬಂಧನ ಎಲ್ಲ ತೆಗೀರಿ, ಈ ಪೋರ್ಟ್ಗಳೆಲ್ಲ ದಿಗ್ಬಂಧನ ತೆಗೀರಿ. ದಿಗ್ಬಂಧನ ಅಂತ ಹೇಳಿದರೆ ಇರಾನ್ ಪೋರ್ಟ್ಗೆ ಈ ಕಡೆಯಿಂದಲೂ ಹೋಗಬಾರ್ದು, ಯಾರು ಆ ಕಡೆಯಿಂದ ಬರಬಾರ್ದು. ಇವು 4 ಪೋರ್ಟ್ಗಳಿದೆ, ಬಂದರುಗಳು, ಅದು ಮಾಡ್ತಾ ಇಲ್ಲ. ಈ ಕಡೆ ಆರ್ಮಿಯನ್ನು ವಿತ್ಡ್ರಾ ಮಾಡ್ತಾ ಇಲ್ಲ ಅವರು. ಅವರ ಯಾವ ಒಂದು ಸ್ಟೇಟ್ಮೆಂಟಿಗೂ ಮತ್ತು ಆ್ಯಕ್ಷನ್ಗೂ ಯಾವ ಒಂದು ಸಂಬಂಧ ಇಲ್ಲ. ನೆನ್ನೆ ನೋಡಿದ್ರೆ ನ್ಯೂಸಲ್ಲಿ ನೋಡ್ತಾ ಇದ್ದೆ, ಹಡಗುಗಳ 2 ಹಡಗುಗಳನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಈ ರೀತಿ ಮಧ್ಯದಲ್ಲಿ ಡೂ ಯು ಥಿಂಕ್ ದೇರ್ ಇಸ್ ಅಗ್ರಿಮೆಂಟ್? ಏನಾದ್ರು ಅಗ್ರಿಮೆಂಟ್ ಆಗೋ ಚಾನ್ಸಸ್ ಇದೆಯಾ? ಅಗ್ರಿಮೆಂಟ್ ಆಗೋ ಚಾನ್ಸಸ್ ಇಲ್ಲ. ಇರಾನ್ ಈಗ ಆದಷ್ಟು ನಾವು ಬಾಲ್ ಇಸ್ ಇನ್ ದಿ ಕೋರ್ಟ್ ಆಫ್ ಇರಾನ್ ಆದಷ್ಟು ಎಳಿತದೆ. ಇದು ಅವ್ರನ್ನ ಫೋರ್ಸ್ ಮಾಡುತ್ತೆ ತಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿಗೆ ಬರಲಿಕ್ಕೆ. ಬಟ್ ಅಮೇರಿಕದಲ್ಲಿ ಅವನದು, ಯಾಕೆಂದರೆ ಅಮೇರಿಕನ್ಸ್ಗೆ ದೇ ಡೋಂಟ್ ವಾಂಟ್ ದಿ ಬಾಡಿ ಬ್ಯಾಗ್ಸ್ ಟು ಕಮ್ ಟು ಅಮೇರಿಕಾ. ಅಲ್ಲಿ ಸೈನ್ಯವನ್ನು ಕಳಿಸಿ ಅವರಿಗೆ ನುಕ್ಸಾನ ಆಗಿಬಿಟ್ರೆ ಭಾಳ, ಅಲ್ಲಿ ಒಂದು 4 ಜನ ಸತ್ತೋದ್ರು ಸಹ ವಾರಲ್ಲಿ ದೊಡ್ಡ ವಿಷಯ ಅದು. ಸೊ ಅವರಿಗೆ ಬಹಳ ಒಂದು ಸೆನ್ಸಿಟಿವ್ ಅಮೇರಿಕತ್ತು. ಅಮೇರಿಕನ್ ಇಂಟರ್ನಲ್ ಪ್ರೆಷರಿಂದ ಅವನು ಮಾತಾಡ್ತಾ ಇದ್ದಾನೆ. ಈ ರೀತಿ ಮಾತುಗಳು, ಕಾನ್ಫಿಡೆನ್ಸ್ ಮೆಜರ್ಸ್ಗಳನ್ನ ಮಾಡದೆ, ಏನು ಮಾಡದೆ, ಒಪ್ಪಂದಗಳನ್ನು ಯಾವುದಕ್ಕೂ ಇದು ಮಾಡದೆ, ಒಂದೊಂದು ದಿವಸ ಒಂದೊಂದು ಚೇಂಜ್ ಮಾಡ್ತಾ ಇದ್ದರೆ ಡೂ ಯು ಥಿಂಕ್ ಇಟ್ ವಿಲ್ ಗೋಯಿಂಗ್ ಟು ಸಕ್ಸೀಡ್? ಈಗ ಶಾಂತಿ ದೂತರಾಗಿ ದರಿದ್ರ ಅವನೇ ಫೀಲ್ಡ್ ಮಾರ್ಷಲ್ ಅವನೇ ಮಾಡಿಕೊಂಡ. ಆಪರೇಷನ್ ಸಿಂಧೂರಲ್ಲಿ ಅವರೇ ಸೋತು, ಅವ್ರಿಗೆ ನಾವು ಧ್ವಂಸ ಮಾಡಿದ್ದೀವಿ. ಆ ಧ್ವಂಸ ಆಗಿದ್ದಕ್ಕೆ ಅವ್ರಿಗೆ ಫೀಲ್ಡ್ ಮಾರ್ಷಲ್ ಅವನೇ ಮಾಡಿಕೊಂಡ. ಆ್ಯಕ್ಚುಲಿ ಫೀಲ್ಡ್ ಮಾರ್ಷಲ್ ಕೊಡೋದು ಯಾಕೆ ಗೊತ್ತಾ, ಒಂದು ರಾಷ್ಟ್ರದ ಇತಿಹಾಸವನ್ನು ಚೇಂಜ್ ಮಾಡಿದೆ. ಫೀಲ್ಡ್ ಮಾರ್ಷಲ್ ಮಾಣಿಕ್ಯ ನಾವು ಕೊಟ್ಟಿವಿ, ಫೀಲ್ಡ್ ಮಾರ್ಷಲ್ ಕರಿಯಪ್ಪ. ಇವರು ನಮ್ಮ ಭಾರತಕ್ಕೆ ಒಂದು ದೊಡ್ಡ ಒಂದು ವಿಜಯವನ್ನು ತಂದುಕೊಟ್ಟವರು ಅವರು. ಸೊ ಇವನು ಹೋಗಿ ಅಲ್ಲಿ ಎಲ್ಲರಿಗೂ ಶಾಂತಿ ದೂತ ಆಗಲಿಕ್ಕೆ ಬೈತಾ ಇದ್ದಾನೆ. ನನಗೆ ಫಸ್ಟ್ ದಿವಸ ಯಾವುದೋ ಒಂದು ಚಾನಲ್ ಕೇಳಿದ್ರು, ಇಂಡಿಯಾ ಯಾಕೆ ನಾವು ಇನಿಷಿಯೇಟಿವ್ ತಗೋಬಾರ್ದಾಗಿತ್ತು ಈ ಮಾತುಕತೆಗಳಿಗೆ, ಈ ರೀತಿ ಮುಖಮುಖ ಆಗಲಿಕ್ಕೆ ಇದು. ಆಮೇಲೆ ಅವರೇ ಹೇಳ್ತಾ ಇದ್ರು, ಈ ಆಪೋಸಿಷನ್ ಅವರಾಗಲಿ ಯಾರೇ ಆಗಲಿ, ಇವ್ರಿಗೆ ಯಾಕೆ ಬೇಕಾಗಿತ್ತು, ಮೋದಿ ಅವ್ರಿಗೆ ಯಾಕೆ ಬೇಕಾಗಿತ್ತು, ಹೋಗಿ ಯಾಕೆ ಇವರು ಶಾಂತಿ ಮಾತುಕತೆ ಮಾಡಲಿಕ್ಕೆ ಇವ್ರು ಯಾಕೆ ಮಧ್ಯಸ್ಥೆ ವಹಿಸ್ತಾ ಇದ್ದಾರೆ. ಸೊ ದೇವರ್ ಟೆಲ್ಲಿಂಗ್, ಐ ಥಿಂಕ್ ಜಯರಾಮ್ ರಮೇಶ್ ಆರ್ ಸಂಬಡಿ, ನಮ್ಮ ಒಂದು ದೊಡ್ಡ ಅವಕಾಶ ಇತ್ತು, ಅದನ್ನು ಮಿಸ್ ಮಾಡಿಬಿಟ್ಟಿವಿ. ಏನು ಇಂಥ ಜಟಿಲವಾದ ಈ ಕ್ವಶನ್ಗಳನ್ನು ಇರಬೇಕಾದ್ರೆ ಈ ಐ ಡೋಂಟ್ ಥಿಂಕ್ ಪೀಸ್ ಈಸ್ ಇನ್ ಪ್ರಾಬಬಲ್. ಬಟ್ ಹೇಳಿದ ಹಾಗೆ ಇರಾನ್ ಈಸ್ ಇನ್ ಅ ಬ್ಯಾಡ್ ಕಂಡೀಷನ್. ಬಟ್ ತನ್ನ ಸ್ವಯಂ ಪ್ರತಿಷ್ಠೆ, ತಮ್ಮ ಆತ್ಮ ಒಂದು ಎಷ್ಟು ಅವಮಾನ ಆಗಿದೆ ಅವರಿಗೆ, ಅದನ್ನು ಅವರು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಡೆಫಿನೆಟ್ಲಿ ದೇ ವಿಲ್ ಗೋ ಇನ್ ಇದು ಸಮಸ್ಯೆ ಬಗೆಹರಿಯುವಂತ ಮುನ್ಸೂಚನೆ ಅಲ್ಲ. ಇದು ಅನಿರ್ದಿಷ್ಟಾವಧಿ ಕದನ ವಿರಾಮ ಅಂತಂದ್ರೆ ಇದು ಕದನ ವಿರಾಮ ಘೋಷಣೆ ಆಯಿತು ಅಂತ ಭಾವಿಸುವಂಗಿಲ್ಲ. ತಯಾರಿ ಇದು. ರಕ್ಷಿತ್, ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ LOCಯಲ್ಲಿ ನಾವು ಕದನ ವಿರಾಮ ನೋಡಿದ್ದೀನಿ, ನಾನು ನೋಡಿದ್ದೀನಿ. ವಿರಾಮ ಹೇಗಾಗುತ್ತೆ ಅಂತ ಹೇಳಿದರೆ ಸ್ಲೋ ಪ್ರಾಸೆಸ್. ಅದು ಸ್ಲೋ ಪ್ರಾಸೆಸ್ಸಲ್ಲಿ ಗನ್ಸ್ಗಳು, ಆರ್ಟಿಲರಿ ಗನ್ಸ್ಗಳು ಹಿಂದೆ ಬರ್ತದೆ, ಇನ್ಫೆಂಟ್ರಿ ಹಿಂದೆ ಬರ್ತದೆ. ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು 2 ದೇಶಗಳಿಗೆ. ಪಾಕಿಸ್ತಾನದ ಹೋಗ್ಬೇಕು, ನಾವು ಒಂದು ಕಾನ್ಫಿಡೆನ್ಸ್ ಬಂದ ಮೇಲೆ ಮಾತುಕತೆ ಆಗ್ತದೆ. ಏನು ಮಾಡ್ದಲ್ಲೇ ನೀವು ಹೋಗಿ ಮಾತುಕತೆ ಆಡ್ತೀನಿ ಅಂತ ಹೇಳಿದರೆ ಇದು ಮತ್ತು ಈ ಇನ್ನು ಮುಂದೆ ಅಕಸ್ಮಾತ್ ಏನಾದರೂ ಆಗೋದಿದ್ದರೆ ಅಮೇರಿಕನ್ಸು ಹುಚ್ಚರ ಹಾಗೆ ಜಲಸಂಧಿ ಮೇಲೆ ಫೈರ್ ಮಾಡ್ತಾರೆ, ಫುಲ್ ಬ್ಲಾಸ್ಟ್ ಮಾಡ್ತಾರೆ ಅವರು. ಎಸ್ ಸರ್, ಈ ಗ್ರಹಣ ಬೇಗ ಮೋಕ್ಷ ಆಗಲ್ಲ ಅಂತ, ಆರ್ಥಿಕತೆಗೂ ಕವಿದಿರುವಂಥ ಗ್ರಹಣ ಬೇಗ ಮೋಕ್ಷ ಆಗಲ್ಲ ಅಂತ ನೀವು ಜಾಗತಿಕ ವಿಶ್ಲೇಷಕರನ್ನು ಮಾತನಾಡಿದ್ರು, ಆರ್ಮಿ ಆಫೀಸರ್ಸನ್ನು ಮಾತನಾಡಿದ್ರು, ಅದನ್ನೇ ಹೇಳ್ತಾ ಇದ್ದಾರೆ. ಇದು ಬೇಗ ಮುಗಿಯಲ್ಲ ಅಂತ ಅನಿಸ್ತಾ ಇದೆ. ಹೌದು, ನಾನು ಆರ್ಥಿಕ ವಿಚಾರಕ್ಕೆ ಬರೋಕ್ಕೆ ಮುಂಚೆ ಒಂದು ಹೇಳ್ಬಿಡ್ತೀನಿ. ಇದು ಅಮೆರಿಕದ್ದು ಏಕಪಾತ್ರ ಅಭಿನಯ ಮುಗೀತಾ ಬಂತು, ಗೊತ್ತಾಯ್ತಾ? ಅವರೇ ಪ್ರೊಡ್ಯೂಸರು, ಅವರೇ ಡೈರೆಕ್ಟ್ರು, ಅವರೇ ವಿಲ್ಲನ್ನು. ಈಗ ಸಾಧಾರಣವಾಗಿ ಇವರು ಹೇಳ್ದಂಗೆ ಸೋಲೋ ದೇಶನೇ ಫಸ್ಟು ಸೀಸ್ ಫೈರ್ ಬಗ್ಗೆ ಪ್ರಪೋಸಲ್ ಇಡೋದು.
ಇಲ್ಲಿ ಅನಿರ್ದಿಷ್ಟ ಕಾಲವಾಗಿ ಸೀಸ್ಫೈರ್ ಮಾಡಿದ್ದೀನಿ ಅಂತ ತನ್ನ ತಾನಾಗೇ ಹೇಳಿರೋದು, ಏಕಪಕ್ಷೀಯವಾಗಿ. ಅದಕ್ಕೆ ನಾನು ಹೇಳಿದ್ದವ್ರದ್ದು ಏಕಪಾತ್ರ ಅಭಿನಯ. ನೋಡೋ ಜನ ಸಾಯ್ತಾ ಇದ್ದಾರೆ ಹೊಟ್ಟೆಗಿಲ್ದಿರ. ಅದು ಎಕನಾಮಿಕ್ ವಿಚಾರ ಆಮೇಲೆ ಮಾತಾಡ್ತೀನಿ. ಇಷ್ಟು ದಿನಾನು ಇರಾನ್ ನೀನು ಹೇಳೋದೆಲ್ಲ ಸುಳ್ಳು, ನಿನ್ನನ್ನು ನಂಬಲ್ಲ, ನೀನು ಹೇಳೋದೆಲ್ಲ ಸುಳ್ಳು, ನಿನ್ನನ್ನು ನಂಬಲ್ಲ. ಅಮೆರಿಕ ಪಾಕಿಸ್ತಾನಕ್ಕೆ ಬಂದಾಗ ನಮ್ಮನ್ನು ಕೊಲ್ಲಲಿಕ್ಕೆ ನೋಡಿದ್ರಿ, ಅದೆಲ್ಲ ಓಪನ್ ಆಗಿ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಅಮೆರಿಕದ ಪರಿಸ್ಥಿತಿ ಏನು ಅಂದರೆ, ಅಮೆರಿಕ ಬಲಿಷ್ಠವಾದ ದ್ವೇಷ, ಅದಕ್ಕೆ ಧ್ವಂಸಕಾರಿ ಆ್ಯಟಿಟ್ಯೂಡ್ ಜಾಸ್ತಿ ಇದೆ. ಧ್ವಂಸದಿಂದಲೇ ಅದು ದೊಡ್ಡಸ್ತಿಕೆಯಿಂದ ತೋರಿದೆ. ಅದು ಇದುವರೆಗೂ ಸ್ವಂತದಿಂದ ಯಾವ ಯುದ್ಧನೂ ಗೆದ್ದಿಲ್ಲ. ಒಂದು. ಎರಡನೇದು, ಅವರಿಗೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಬಹಳ ಇಂಪಾರ್ಟೆಂಟ್ ತಿಂಗಳುಗಳು ಎಲೆಕ್ಷನ್ ವಿಚಾರದಲ್ಲಿ, ಅದೆಲ್ಲ. ಹೀಗಾಗಿ ಕದನ ವಿರಾಮ ಮುಂದುವರಿತಾನೇ ಇರುತ್ತೆ, ಆದರೆ ಕದನದ ಕಾವು ಕಡಿಮೆ ಆಗಲ್ಲ. ಒಂದು. ಎರಡನೇದು, ಯಾವುದೇ ಥಿಯೋಲಾಜಿಕಲ್ ಸ್ಟೇಟ್ ಅಂತೀವಿ, ಯಾವುದೇ ಧರ್ಮಗುರು ಒಂದು ದೇಶದ ಮುಖ್ಯಸ್ಥರಾಗಿದ್ದರೆ ಆ ದೇಶದಲ್ಲಿ ಎಕನಾಮಿಕ್ಸು, ಸೋಷಿಯಾಲಜಿ, ಶಾಂತಿ ಅದೆಲ್ಲ ನೋಡೋದಿಲ್ಲ. ಕೊಲ್ಲು, ಜಿದ್ದು, ಜಿಹಾದಿ ಇದೇ ನಡೆಯೋದು. ಹೀಗಿರುವಾಗ ಮೂರನೇ ವಿಚಾರ ನಾನು ಹೇಳೋದು, ಮುಖ್ಯವಾದ ಸ್ಥಿತಿ ನಿನ್ನೆ ಕದನ ವಿರಾಮ ಆಗಿದ್ದ ಕಾರಣ UAE, ಕತಾರು, ಮಿಕ್ಕ ದೇಶಗಳು ಅಮೇರಿಕಾಗೆ ಆಗಲೇ ಸುದ್ದಿ ತಲುಪಿಸಿದ್ದಾರೆ. ನ್ಯೂಸ್ ಪ್ರಕಾರ ರಾಯ್ಟರ್ಸು ಅನೌನ್ಸ್ ಮಾಡಿದೆ, ಬ್ಲೂಮ್ಬರ್ಗು ಅನೌನ್ಸ್ ಮಾಡಿದೆ, ನಮ್ಮಲ್ಲಿ ಹಣಕಾಸು ಕೊರತೆ ನಿಮ್ಮಿಂದ ಆಗಿದೆ, ನೀವೇ ತುಂಬಿಸ್ಕೊಡ್ಬೇಕು. ನಿಮ್ಮ US ಬೇಸಸ್ ನಮ್ಮಲ್ಲಿರೋದು ನಮಗೆ ಉಪಯೋಗ ಆಗೋಂಗಿಲ್ಲ, ನಿಮಗೂ ಉಪಯೋಗ ಆಗ್ತಾಯಿಲ್ಲ ಅನ್ನೋ ಮಾತುಕತೆ ಬಂದಿರೋದ್ರಿಂದ ಕದನ ವಿರಾಮ ಆಗಿದೆ. ಈಗ ಆರ್ಥಿಕ ವಿಚಾರಕ್ಕೆ ಬರೋಣ. ಎಲ್ಲೇ ಯುದ್ಧ ಆಗಲಿ ನೀರಿನ ಮಟ್ಟ ಏರ್ಪೇರ್ ಆಗುವಂಗೆ ಆರ್ಥಿಕ ಸ್ಥಿತಿ ಏರ್ಪೇರಾಗುತ್ತೆ. ಶ್ರೀಲಂಕಾಲಿ ಒಂದು ರೆವಲ್ಯೂಷನ್ ಆದಾಗ ಒನ್ ಆಫ್ ದಿ ಎಕನಾಮಿಕ್ ರೀಸನ್ಸ್ ಕೊಟ್ಟಿರೋದು, ಅವರು ಸಾವಯವ ಗೊಬ್ಬರನ ಕಟ್ಟುನಿಟ್ಟಿನಿಂದ ಕಟ್ಟಳೆಯಿಂದ ಉಪಯೋಗಿಸಿ ಅಂತ ಅನೌನ್ಸ್ ಮಾಡಿದ್ದಕ್ಕೆ ಅಲ್ಲಿ ಫುಡ್ ಪ್ರಾಬ್ಲಮ್ ಆಯಿತು. ಫ್ರೆಂಚ್ ರೆವಲ್ಯೂಷನ್ನಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ರೆವಲ್ಯೂಷನ್ಗೆ ಮೂಲ ಕಾರಣ ಹೊಟ್ಟೆ, ದುಡ್ಡು, ಬಡತನ, ರೋಷ, ಅನ್ಇಕ್ವಾಲಿಟೀಸ್. ಈಗ ನಮಗೆ ಫರ್ಟಿಲೈಸರ್ ಇಶ್ಯೂ ಬಹಳ ಬೃಹತ್ಕಾರವಾಗಿ ನಮ್ಮ ಮುಂದೆ ಭೂತಾಕಾರವಾಗಿ ನಿಂತಿದೆ. ಬೆಲೆ ಜಾಸ್ತಿ ಆಗುತ್ತೆ. ರೈತರಿಗೆ ಫರ್ಟಿಲೈಸರ್ ಬೆಲೆ ಜಾಸ್ತಿ ಆದರೆ ನಾವು ಈಗಾಗಲೇ ಸಬ್ಸಿಡಿ ಘೋಷಣೆ ಮಾಡಿ ಆಗಿದೆ 26-27, ಅದು ಯಾವುದೇ ರೀತಿಗೂ ಸಾಲಲ್ಲ. ಹೀಗಾಗಿ ಡಾಲರ್ ಬೆಲೆ ಹೆಚ್ಚಾಗ್ಬೋದು, ಫರ್ಟಿಲೈಸರ್ ಬೆಲೆ ಹೆಚ್ಚಾದರೆ ಮಿಕ್ಕಿದ ಎಲ್ಲ ಹೆಚ್ಚಾಗುತ್ತೆ. ನಾವು ಬುದ್ಧಿ ಕಲಿಯದೇ ಇರೋದೇನು ಅಂದರೆ, ಯೂರಿಯಾಗೆ ಆಲ್ಟರ್ನೇಟಿವ್ ಆಗಿ ಲೋಕಲ್ ಎಲ್ಲ ಕಡೆ ಅರೌಂಡ್ ಇಂಡಿಯಾ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ಕತಾರು, ಈಜಿಪ್ಟ್ ಕಾಸ್ಟ್ಲಿಯೆಸ್ಟ್ ಯೂರಿಯಾ ನಮಗೆ ಸಪ್ಲೈ ಮಾಡೋದು. ಇದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ನಾವು ಡಿಪೆಂಡ್ ಆದಾಗ ರಕ್ಷಿತ್ $100 ಕೊಟ್ಟು ತೊಗೊಳಕ್ಕಾಗಲ್ಲ. ರಕ್ಷಿತ್ ಈ ಫರ್ಟಿಲೈಸರ್ ತೊಗೊಂಡ್ರೆ ರಕ್ಷಿತ್ಗೆ 23-40 ಪೈಸಾ ನಾನು ಸಬ್ಸಿಡಿ ಕೊಡ್ತೀನಿ ಅಂತ ಸರ್ಕಾರ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದೆ. ಈಗ ಪ್ರೈಸೇ 1.5 ಪಟ್ಟು ಜಾಸ್ತಿ ಆದರೆ ಒಂದು ಸಬ್ಸಿಡಿ ಹಣ ಕೋತೆ ಆಗುತ್ತೆ, ಅಥವಾ ರಕ್ಷಿತ್ ಹಣ ಜಾಸ್ತಿ ಕೊಡಬೇಕು. ಸರ್, ಈಗ ಈ ಯುದ್ಧ ಇನ್ನಷ್ಟು ಕಾಲ ಮುಂದುವರಿಯಿತು ಅಂತ ಅನ್ಕೊಳ್ಳೋಣ, ಅಥವಾ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು, ಹೊರ್ಮೋಜಿದ್ ಏನು ಅಂತಲೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ದಿಗ್ಬಂಧನ ಮುಂದುವರಿಯುತ್ತೆ ಅಂತ ಅಮೆರಿಕದ ಅಧ್ಯಕ್ಷರು ಇವತ್ತು ಮತ್ತೆ 2 ಟ್ವೀಟ್ ಮಾಡಿದರು. ಯುದ್ಧ ವಿರಾಮ ಘೋಷಣೆ ಆದ ನಂತರ, ಅಂದರೆ ವಿಸ್ತರಣೆ ಆದ ನಂತರ ಮತ್ತೆ 2 ಟ್ವೀಟ್ ಮಾಡಿದರು, ನಾನು ಕ್ಲೋಸ್ ಮಾಡ್ತೀನಿ ಅಂತ. ಅಥವಾ ಕ್ಲೋಸೇ ಇರುತ್ತೆ, ಓಪನ್ ಮಾಡೋದಕ್ಕೆ ಬಿಡಲ್ಲ, ಓಪನ್ ಮಾಡಿದರೆ ಇರಾನಿಗೆ ಲಾಭ ಆಗುತ್ತೆ ಅಂತ. ಸೊ ಭಾರತ ಎಷ್ಟು ಸಫರ್ ಆಗಬೇಕಾಗತ್ತೆ ಅಂತ ಈ ಅತಂತ್ರ ಸ್ಥಿತಿ ಹೀಗೆ ಮುಂದುವರೆದರೆ? ಇದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತೀವಿ. ಸರಕು ಸಾಮಗ್ರಿ ನಿರ್ವಹಣೆ ತೊಂದರೆ ಖಚಿತವಾಗಿ ಉಂಟಾಗುತ್ತೆ. ರೆಡ್ ಸಿ ಮೂಲಕ ಬರೋದು ಕಷ್ಟ. ನಾವು ಲಾಸ್ಟ್ ಟೈಮೇ ಮಾತಾಡಿದ್ವಿ. ಈಗ ಮ್ಯಾನೇಜ್ ಮಾಡ್ತಾ ಇದೆ ಸರ್ಕಾರ, ಎಷ್ಟರವರೆಗೆ ಮ್ಯಾನೇಜ್ ಮಾಡ್ಬೋದು? ಈಗ ಕ್ರೂಡ್ ಆಯಿಲ್ ಮ್ಯಾನೇಜ್ ಮಾಡ್ತಿದೆ ಸರ್ಕಾರ, LPG ಹೇಗೋ ಮ್ಯಾನೇಜ್ 90 ಡೇಸ್ ಮ್ಯಾನೇಜ್ ಮಾಡ್ಬೋದು ಅಂತ ಸುದ್ದಿ ಬಂದಿರೋದು. ಬಟ್ ನಮಗೆ ಏನಂದರೆ, ನಮಗೆ ಅಗತ್ಯವಾದ ಸುದ್ದಿ ಬರಲ್ಲ, ನಮಗೆ ತಿಳಿಸ್ಬೇಕಾಗಿರೋ ಸುದ್ದಿ ಬರುತ್ತೆ. ಒಂದು ಶಿಪ್ ವಾಪಸ್ ಹೋಯ್ತು, ಒಂದು ಶಿಪ್ ಬಂತು, ಒಂದು ಹೊಡೆದಾಕಿದ್ರು 2 ಬಂತು. ಮಂಗಳೂರಿಗೆ ಬರಬೇಕಾಗಿರೋದು ಬಾಂಬೆಗೆ ಹೋಯ್ತು. ಈ ರೀತಿ ಸುದ್ದಿಗಳು ಬಂದು ಜಾಸ್ತಿ ಇರುತ್ತೆ. ಬಟ್ ಈಗ ಗ್ರೌಂಡ್ ರಿಯಾಲಿಟಿ, ನಾವು ಇಲ್ಲಿ ಕೂತ್ಕೊಂಡು ಗ್ಯಾಸ್ ತೊಂದರೆ ಇಲ್ಲ, ಆತಂಕ ಪಡಬೇಡಿ, ದುಂಬಾಲು ಬೀಳಬೇಡಿ ಅಂತ ನಾನೇ ಹೇಳಿದ್ದೀನಿ. ಆದರೆ ಮಾರ್ಕೆಟಲ್ಲಿ ಅನೇಕ ಹೋಟೆಲ್ಗಳು ಗ್ಯಾಸ್ ಇಲ್ದಿರ ಮುಚ್ಚಿದೆ. ವಿತರಣೆ ವ್ಯವಸ್ಥೆಯಲ್ಲಿ
ನಾವು ಸರ್ಕಾರನ ದೂಡೋ ಕೆಲಸ ಮಾಡ್ತಾ ಇಲ್ಲ. ವಿತರಣೆ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಅನ್ನೋದೊಂದು ಇರಬೇಕು, ಆ ವ್ಯವಸ್ಥೆಗೆ ವಸ್ತು ಅನ್ನೋದೊಂದು ಇರಬೇಕು. ಆ ವಸ್ತುಗೆ ಪ್ರಿಯಾರಿಟೀಸ್ ಇದೆ, ಡಿಫೆನ್ಸ್ ಪ್ರಿಯಾರಿಟೀಸ್ ಇದೆ, ಪಬ್ಲಿಕ್ ಯೂಟಿಲೈಸೇಷನ್ ಪ್ರಿಯಾರಿಟಿ ಇದೆ, ಅಡಿಗೆ ಸೆಂಟ್ರಲ್ ಕಿಚನ್ಸ್ ಯೂಸ್ ಇದೆ, ಸ್ಕೂಲ್ಸ್ ಇದೆ. ಇದೆಲ್ಲ ಆದಮೇಲೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್. ಈಗ ಇರುವ ಸ್ಥಿತಿ ಸರಿ ಹೋಗದಿದ್ರೆ ಇನ್ನು ಸರ್ಕಾರಕ್ಕೂ ಕೂಡ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ, ದಿನ ಕಳೆದಾಗ ಕಷ್ಟ ಆಗ್ತಾ ಹೋಗುತ್ತೆ. ಅಲ್ಲ, ಸರ್ಕಾರಕ್ಕೆ ಮ್ಯಾನೇಜ್ ಮಾಡೋದು ಕಷ್ಟ ಹೋಗುತ್ತೆ ಅನ್ನೋದಕ್ಕಿಂತ ಸರ್ಕಾರ ಕಷ್ಟದಿಂದ ಮ್ಯಾನೇಜ್ ಮಾಡಬೇಕಾಗತ್ತೆ. ಎಸ್, ನಾನು ಪ್ರಭಾಕರ್ ಅವರು ಸರ್, ಬಹುಶಃ ಒಂದು ಅನುಮಾನ ಇರೋದು, ಇದು ಕದನ ವಿರಾಮ ವಿಸ್ತರಣೆಯಾಗಿರೋದಾ ಅಥವಾ ಯುದ್ಧಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಿಕೊಳ್ಳೋದಕ್ಕೆ ಸಮಯ ಸಿಕ್ಕಿರೋದಾ ಅಂತ. ನಾನು ಆಗಲೇ ಒಂದು ವಿಜುವಲ್ ತೋರಿಸಿದೆ, ನೀವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಲಾಂಗ್ ರೇಂಜ್ ಮಿಸೈಲನ್ನು ಪ್ರದರ್ಶನ ಮಾಡುತ್ತೆ ಇರಾನು. ಅದು ಶಬ್ದಕ್ಕಿಂತ 16 ಪಟ್ಟು ವೇಗದಲ್ಲಿ ಗುರಿ ತಲುಪಬಹುದಾದಂಥ ಮಿಸೈಲನ್ನು ಪ್ರದರ್ಶನ ಮಾಡುತ್ತೆ. ಜನರ ಜೈಕಾರ, ಡೆತ್ ಟು ಅಮೆರಿಕಾ ಅನ್ನುವಂಥ ಘೋಷಣೆ ಕೇಳಿಬರುತ್ತೆ. ಏನಿದರ ಅರ್ಥ? ಇದು ನಾನು ಮುಂಚೆನೇ ಹೇಳಿದ ಹಾಗೆ, ಈಗ ಕದನ ವಿರಾಮ ಏನಿದೆ ಅದು ಎರಡು ಕಡೆಯಿಂದ ಮುಂದಿನ ಘರ್ಷಣೆಗೆ ತಯಾರಿ ನಡೆಸ್ಕೊಳ್ಳೋಕ್ಕೆ ಒಂದು ಅವಕಾಶ. ಅದರಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ಇರಾನ್ನವರು ಈ ಒಂದು ಪ್ರದರ್ಶನ ಮಾಡಿರೋದು. ಇದು ಒಂದು ಕಡೆ. ಇನ್ನೊಂದು ಕಡೆ ಅತಿ ಮುಖ್ಯವಾಗಿ ಏನು ಅಂದರೆ, ಈಗ ಇರಾನ್ US ಯಾವುದನ್ನು ಮೊದಲು ಈಲ್ಡ್ ಮಾಡಬಹುದು ಡಿಮಾಂಡ್ಗಳಲ್ಲಿ ಅಂತ ನಾವು ನೋಡಬೇಕಾಗಿದೆ. ಮಾತುಕತೆ ಯಾವತ್ತೋ ಒಂದು ದಿವಸ ಯಾವುದೋ ಒಂದು ವೇದಿಕೆಯಲ್ಲಿ ನಡೆಯುತ್ತೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಎಷ್ಟು ಬೇಗ ಆದರೆ, ಎಷ್ಟು ಬೇಗ ತೀರ್ಮಾನ ಆದರೆ ಅಷ್ಟು ಎಲ್ಲರಿಗೂ ಪ್ರಪಂಚಕ್ಕೂ ಒಳ್ಳೆಯದು. ಆದರೆ ಅದಾಗೋದಿಲ್ಲ. ಈಗ ಅಕಸ್ಮಾತ್ ಯುದ್ಧ ಮುಂದುವರೆದ್ರೆ ಎರಡೂ ಕಡೆಯಿಂದ, ಈಗ ಎರಡೂ ಕಡೆ ನಾನು ಹೇಳಿದ್ನಲ್ಲ, ಇರಾನ್ನವರು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ, ಫಾರ್ ರೀಟೂಲಿಂಗ್ ವಿ ವಿಲ್ ಯೂಟಿಲೈಸ್ ದಿಸ್ ಲೀಜರ್ ಆರ್ ಸೀಸ್ ಫೈರ್ ಅಂತ. ಇದು ನಿಜ. ಎರಡನೇದೇನು ಅಂದರೆ, ಈಗ ಇರಾನ್ ಕಡೆಯಿಂದ ಏನು ಸುಲಭವಾಗ್ಬೋದು, ಹಾರ್ಮುಜನ್ನು ಓಪನ್ ಮಾಡ್ತೀವಿ. ಅದು ಇರಾನ್ಗೆ ಕಷ್ಟ ಆಗೋದಿಲ್ಲ, ಯಾಕಂದರೆ ಅದು ಇರಾನ್ಗೆ ಅನುಕೂಲ ಆರ್ಥಿಕವಾಗಿ. ಅವರು ಖಂಡಿತ ಮಾಡ್ತಾರೆ. ಅದು ಕೇವಲ ಇರಾನ್ ಮಾತ್ರ ಅಲ್ಲ, ಉಳಿದ ಪ್ರದೇಶಗಳದ್ದು ಹಡಗುಗಳು ಹೋಗ್ಬೋದು, ಇರಾನಿನ ಮಾತ್ರ ಬಿಡೋದಿಲ್ಲ ಅಂಥೇಳಿ ಅಮೇರಿಕ ಎಷ್ಟೇ ಘೋಷಣೆ ಮಾಡಿದರೂ ಬೇರೆ ದೇಶಗಳನ್ನು ಕೂಡ ತಡೀತಾ ಇದೆ, ವಾಪಸ್ ಎಲ್ಲ ಯೂಟರ್ನ್ ಆಗ್ತಾ ಇದೆ. ಅಲ್ಲಿ ರೇಡಿಯೋ ವೇವ್ ಮಾತಿನಲ್ಲಿ ಕೇಳಿದ್ದೇವೆ ಎಲ್ಲರೂ. ಅದು ಒಂದು. ಎರಡನೇ ಇಲ್ಲಿ ಮುಖ್ಯವಾಗಿರೋದು ಏನು ಅಂತ ಅಂದರೆ, ಈಗ ಹೋರ್ಮೋಸ್ ಇವರು ಓಪನ್ ಮಾಡೋದು ಯಾವ ಕಂಡೀಷನ್ ಮೇಲೆ, ನೀವು ಹೊರಗಡೆ ಗಲ್ಫ್ ಆಫ್ ಓಮನ್ ಎಂಟ್ರಿಯಿಂದ ನೀವು ಮುಕ್ತ ಮಾಡಬೇಕು. ಆವಾಗ ಎರಡೂ ಕಡೆಯಿಂದ ಅದೊಂದು ಆಗೋದಕ್ಕೆ ಚಾನ್ಸ್ ಇದೆ. ಅದು ಎಷ್ಟು ಬೇಗ ಆದ್ರೆ ಅಷ್ಟು ಒಳ್ಳೆಯದು. ಸರ್, ಈಗ ಉಳಿದ ಕದನ ವಿರಾಮದ ವಿಸ್ತರಣೆಯ ಘೋಷಣೆ ಮಾಡಿ ಸ್ವಲ್ಪ ಹೊತ್ತಿಗೆ ಅಮೆರಿಕದ ಅಧ್ಯಕ್ಷರು ಟ್ವೀಟ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ, ನಾವು ಸ್ಟ್ರೈಟ್ ಆಫ್ ಹೋರ್ಮೋಸ್ ಅನ್ನು ಓಪನ್ ಮಾಡೋದಕ್ಕೆ ಬಿಡಲ್ಲ, ಯಾಕಂತಂದ್ರೆ ದಿನಕ್ಕೆ $500 ಮಿಲಿಯನ್ ಗಳಿಸ್ತಾ ಇದೆ ಸ್ಟ್ರೈಟ್ ಆಫ್ ಹೋರ್ಮೋಸ್ ಇಂದ ಇರಾನು, ಅದಕ್ಕೆ ಅವಕಾಶ ಕೊಡಲ್ಲ ಅಂತ. ಅದು ರೌಂಡ್ ಫಿಗರ್ ಹೇಳಿದ್ದಾರೆ. ಅದು ಆಕ್ಚುಲಿ $435 ಮಿಲಿಯನ್ ಪ್ರತಿದಿನಕ್ಕೆ. ತಿಂಗಳಿನಲ್ಲಿ ಬೇಕಾದಷ್ಟು ಹೆಚ್ಚು ಕಡಿಮೆ 1.5 to 2 ಬಿಲಿಯನ್ ವರೆಗೂ ಹೋಗುತ್ತೆ. ಅದು ಮುಖ್ಯ ಅಲ್ಲ, ಲಾಸ್ ಆಗೋದು ಆಗ್ತಾನೆ ಇದೆ, ಇಷ್ಟು ದಿವಸ ಆಗಿದೆ. ಎಷ್ಟು ಬೇಗ ಅದನ್ನು ರಿಕವರಿಗೆ ಆಪರ್ಚುನಿಟಿ ಕೊಡ್ತಾರೆ ಅನ್ನೋದು ಹೋರ್ಮುಜ್ ಓಪನ್ ಮಾಡೋದ್ರಿಂದ. ಅಲ್ಲಿ ಅವರು ಅಮೆರಿಕ ತಮ್ಮ ಯುದ್ಧ ಸೆಕೆಂಡ್ ಲೇಯರ್ನಲ್ಲಿ ಏನು ಔಟರ್ ಲೇಯರ್ನಲ್ಲಿ ಹಾಕ್ಕೊಂಡಿದ್ದಾರಲ್ಲ ಬಂಧನ, ಅದನ್ನು ತೆಗಿತಾರಾ? ಇದು ಎರಡು ಕಂಡೀಷನಲ್ಲು, ಅಟ್ಯಾಚ್ ಟು ಒನ್ ಟು ದ ಅದರ್. ಇದು ಹೀಗಿರಲಿ. ಈಗ ಎರಡನೇದು ಅತಿ ಮುಖ್ಯವಾಗಿದ್ದು ಅಥವಾ ಮೊದಲನೇದೇ ಅತಿ ಮುಖ್ಯವಾಗಿದ್ದು ಯಾವ್ದು? ಅದು ಯುದ್ಧದ ಗುರಿ. ನಾವು ಅಲ್ಲಿರ್ತಕ್ಕಂಥ ಯುರೇನಿಯಂ ಡಸ್ಟನ್ನು ತೆಕ್ಕೊಂಡು ಹೋಗ್ತೇವೆ ಅಂತ. ಅಮೇರಿಕ ನಿನ್ನೆ ದಿನ ಬಹುಶಃ ಮಿನಿಸೋಟಾದಲ್ಲಿ ಇವರು ಅಲ್ಲಿ ಯಾವುದೋ ಡೆಮೊಕ್ರಾಟಿಕ್ ಕ್ಯಾಂಡಿಡೇಟ್ಗೆ ಬೈಯಕ್ಕೆ ಹೋಗಿದ್ರು ಟ್ರಂಪ್ ಅವರು ಆ ಜಾಗದಲ್ಲಿ. ಆವಾಗ ಅವ್ರ ಹೆಸರು ಏನೋ ಇದೆ, ಹಮೀದ್ ಜೆಫ್ರಿ ಅಂತ ಅವ್ರ ಹೆಸರು. ಅವರಿಗೆ ನೀವು ಕದನ ವಿರಾಮ ಬೇಕು ಅಂತ ಹೇಳಿದ್ರು ಅವರು ಡೆಮೊಕ್ರಾಟ್. ಇವರು ನೀವು ಈ ರೀತಿ ಆದರೆ ಇರಾನ್ಗೆ ಸಪೋರ್ಟ್ ಮಾಡ್ದಂಗಾಗತ್ತೆ, ನಮ್ಮ ದೇಶದಲ್ಲಿ ಎಲ್ಲರೂ ಅಮೆರಿಕಾಗೆ ಸಪೋರ್ಟ್ ಮಾಡಬೇಕು, ಇದು ತಪ್ಪು ಡೆಮೊಕ್ರಾಟಿಕ್ನವ್ರು ಅಂತ ಬೈದು ಬಂದರು. ಆವಾಗ ಅವ್ರು ಏನು ಹೇಳಿದ್ರು, ಇಲ್ಲ ಮಾಡೋದಿಲ್ಲ ನಾನು ಕದನ ವಿರಾಮ, ವಿಸ್ತಾರ ಅಂತ ಹೇಳಿ ಬಂದಿದ್ರು. ಆದರೆ ಇಲ್ಲಿ ಹೆಚ್ಚು ವಿಸ್ತಾರ ಡೇಟ್ ಫಿಕ್ಸ್ ಮಾಡ್ದೇನೆ ಹೇಳಿರೋದು ಓಪನ್ ಆಗಿದೆ. ಯಾಕೆ ಅಂದರೆ ಈ ಯುರೇನಿಯಂ ವಿಷಯನ ಡಿಸೈಡ್ ಮಾಡ್ಕೊಳ್ಬೇಕು. ಈ ನಡುವೆ ಏನು ಮಾತುಕತೆ ಆಗಿದೆ ಅಂದರೆ, ರಷ್ಯಾ ಕೊಟ್ಟಿರ್ತಕ್ಕಂಥ ಆಫರು ಇರಾನ್ಗೆ, ರಷ್ಯಾ ಚೈನಾನವರನ್ನು ಹೋಗಿ ಕನ್ವಿನ್ಸ್ ಮಾಡಿ ಬಂದಿರತಕ್ಕಂಥ ಆಫರು, ರಷ್ಯಾ ಚೈನಾ ಸೇರಿಕೊಂಡು ಇರಾನ್ಗೆ ಕನ್ವಿನ್ಸ್ ಮಾಡುವಂಥ ಒಂದು ಕಾನ್ಫಿಡೆನ್ಸ್ ಯಾವುದು ಅಂದರೆ, ಈ ಯುರೇನಿಯಮನ್ನು ಹೇಗಿದೆಯೋ ಅದೇ ಸ್ಥಿತಿನಲ್ಲಿ 460 kgಯನ್ನು ರಷ್ಯಾಗೆ ಅತಿ ಸೇಫ್ಟಿಯಾಗಿ ತೆಕ್ಕೊಂಡೋಗು ಪೂರ್ಣ ರಕ್ಷಣೆ ಕೊಡೋದು ರಷ್ಯಾದಲ್ಲಿ. ಇದು ಆಯಿತು ಅಂದರೆ ಅಮೆರಿಕಾಗೆ ಸೋಲಲ್ವಾ?
ಹಾಗಾಗಿ ಸುಲಭವಾಗಿ ಅಮೆರಿಕ ಒಪ್ಪದೇ ಇದ್ರು ಇರಾನ್ ರಷ್ಯಾ ಒಪ್ಕೊಂಡ್ರೆ, ಇರಾನ್ ಚೈನಾ ಒಪ್ಕೊಂಡ್ರೆ, ಚೈನಾ ರಷ್ಯಾ ಇರಾನ್ ಒಪ್ಕೊಂಡ್ರೆ ಇದು ಸಾಲ್ವ್ ಆದಂಗೆನೆ. ಆದ್ರೆ ಅಮೆರಿಕಾಗೆ ಮುಖಭಂಗ, ಮಹಾಮುಖಭಂಗ ಇದು ಹೋರ್ಮೂಸ್ ತೆಗೆಯೋದಕ್ಕಿಂತ ಅತಿಯಾಗಿ ಆಗುವಂತ ಮುಖಭಂಗ. ಇದ್ರ ಜೊತೆನಲ್ಲಿ ಏನ್ ಕೇಳ್ತಾರೆ ಇರಾನ್ನವರು, ನಮ್ಮ ಫ್ರೋಸನ್ ಅಸೆಟ್ಸ್ ಏನಿದೆ ವರ್ಲ್ಡ್ ಓವರ್ ಅದನ್ನ ರಿಲೀಸ್ ಮಾಡಿ ಅಂತ ಹೇಳಬೇಕು. ಅದು ಬಹಳ ಸುಲಭ ಕೇಳ್ಕೊಂಡಿದ್ದಾರೆ, ಅಮೆರಿಕ ಮಾಡಬಹುದು, ಅದು ಯಾಕೆ ಮಾಡ್ತಾ ಇಲ್ಲ ಅಂತ ಇನ್ನೂ ನನಗೆ ಅರ್ಥ ಆಗ್ತಿಲ್ಲ. ಇದ್ರದ್ದೆಲ್ಲ ಎಷ್ಟು ದಿನ ಸೀಸ್ ಫೈರ್ ಮುಂದುವರಿಯತ್ತೋ, ಎಷ್ಟು ದಿನ ಈ ಪ್ರೈಮರಿ ಇಶ್ಯೂಸ್ ರಿಸಾಲ್ವ್ ಆಗೋದಿಲ್ವೋ. ಸರ್ ನನಗೆ ಒಂದು ಇಲ್ಲಿ ಕುತೂಹಲ ಇದೆ. ಸಾಮಾನ್ಯವಾಗಿ ಷರತ್ತುಗಳನ್ನ ಹಾಕೋದು ಗೆದ್ದಂತ ರಾಷ್ಟ್ರ ಷರತ್ತುಗಳನ್ನ ಹಾಕತ್ತೆ. ಇಲ್ಲಿ ಅತ್ಯಂತ ಹೆಚ್ಚು ಹಾನಿಗೊಳಗಾದಂತ ರಾಷ್ಟ್ರ ಷರತ್ತುಗಳನ್ನು ಹಾಕ್ತಾ ಇದೆ ಅಂತಂದ್ರೆ, ಅಥವಾ ಜಾಸ್ತಿ ಷರತ್ತುಗಳನ್ನು ಹಾಕ್ತಾ ಇದೆ ಅಂತಂದ್ರೆ ಇದು ಅರ್ಥ ಆಗ್ತಿಲ್ಲ ನನಗೆ. ನಾನು ಹೇಳಿದ್ದೆ ಆಗಬೇಕು ಅನ್ನೋ ರೀತಿಯ ಷರತ್ತುಗಳನ್ನು ಹಾಕ್ತಿದೆ. ರಿಸೀಡಿಂಗ್ ಅಂತೀವಲ್ಲ, ಅಮೆರಿಕ ಇಸ್ ವಿತ್ಡ್ರಾಯಿಂಗ್ ಸ್ಟೆಪ್ ಬ್ಯಾಕ್ವರ್ಡ್ಸ್. ಅಮೆರಿಕ ವಿತ್ಡ್ರಾಯಿಂಗ್ ಸ್ಟೆಪ್ ಬ್ಯಾಕ್ವರ್ಡ್ಸ್. ಇದಕ್ಕೆಲ್ಲ ಒಂದೊಂದು ದೊಡ್ಡ ದೊಡ್ಡ ಕಾರಣಗಳು. ಅಯ್ಯೋ ಅತಿಯಾಗಿ ಎಲ್ಲರೂ ಆ ರೀತಿ ಕೇಳಿದ್ರು, ನಾವು ಒಬ್ಬರೇ ಮಾಡೋಕ್ಕಾಗಲಿಲ್ಲ, ಇದು ಏನು ಮಾಡಿದ್ರು ಅನುಕೂಲ ಯುರೋಪ್ನವ್ರಿಗೆ, ಉಳಿದ ಏಷ್ಯಾದವ್ರಿಗಾಗತ್ತೆ, ಅಮೇರಿಕಾಗೆ ಅನುಕೂಲ ಆಗೋದಿಲ್ಲ, ಹಾಗಾಗಿ ನಾವು ಬಿಟ್ವಿ. ಮುಂಚೆನೇ ಹೇಳಿದ್ವಿ ನಾವು ಈಗೇನು ಬಿಟ್ಕೊಡ್ತಾ ಇಲ್ಲ, ಮೊದಲೇ ಹೇಳಿದ್ವಿ ಇಲ್ಲಿ ಇರ್ತಕ್ಕಂಥ ಇಂಟ್ರೆಸ್ಟ್ ಎಲ್ಲ ಯುರೋಪಿಯನ್ಸ್ಗೆ, ಏಷ್ಯನ್ಸ್ಗೆ ಅವ್ರು ಬಿಡಿಸ್ಕೊಳ್ಳಿ ಅಂತ ಹೇಳಿದ್ವಿ. ಆದರೆ ಅವ್ರು ಮಾಡ್ತಾ ಇಲ್ಲ, ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ಬಂದರು. ನಾನು ಸೇವೆ ಮಾಡೋದಿಲ್ಲ ಅಂತ ಹಾಗೆ ವಾಪಸ್ ಹೋಗ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು ಏನು ಅಂದರೆ ಅನಿಶ್ಚಿತತೆ ಏನಿದೆ, ಅದು ಕದನ ವಿರಾಮ ಎಲ್ಲಿವರೆಗೆ ವಿಸ್ತಾರ ಆಗಿರುತ್ತೆ ಅಂತ ಆ ಬಿಗ್ ಕ್ವಶನ್ ಮಾರ್ಕ್ ಬೋಲ್ಡ್ನಲ್ಲಿ ಇದೆಯಲ್ಲ, ಅದು ಇರೋವರೆಗೆ ಎರಡೂ ಪಾರ್ಟಿಗಳಿಗೆ ವಿಡ್ರಾಯಲ್ಗೂ ಅನುಕೂಲ, ನೆಗೋಸಿಯೇಷನ್ಗೂ ಅನುಕೂಲ, ಉಳಿದವರಿಗೆ ತೊಂದರೆಗೆ ಅನುಕೂಲ. ಅದು ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.